ಆ ನೆಲೆಗಟ್ಟಿನಲ್ಲೇ ನೀವು ಪ್ರಯತ್ನ ಮಾಡಿ ಮತ್ತು ಕೋರ್ಟಿಗೆ ಅಲ್ಲಿ ತಳ್ಳಬೇಕು ಅದನ್ನು. ಬರೀ ಹಾಕಿದ ತಕ್ಷಣ ಮುಖ್ಯಮಂತ್ರಿಯವರು ಸಸ್ಪೆಂಡ್ ಮಾಡಿದ ತಕ್ಷಣ ಸಸ್ಪೆಂಡ್ ಆಗ್ತಾ ಇರ್ತಿಲ್ಲ, ಮತ್ತು ಅವರು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ ಕರೆಕ್ಟ್ ಮಾಡೋದು ಪೂರ್ವದಲ್ಲೇ ನಮ್ಮವರು ಸಹಿತ ಎಡಿಟ್ ಮಾಡೋರು ಆದೇಶ ಚಿಂತನೆ ಮಾಡಬೇಕಾಗ್ತದೆ. ಅಂದರೆ ಎಡಿಟ್ ಮೀನ್ಸ್ ಏನು, ಇಲ್ಲೇ ಮಾತಾಡುವವರು ಅಂತೇಳಿ. ಅಂದರೆ ನಮ್ಮ ಡಿ ಕೆ ಶಿ ಅವರು ಈ ಮಾತಾಡೋ ಮುಂದೆ ಹಲವು ಸಲ ವಿಚಾರ ಮಾಡಬೇಕಾಗಿತ್ತು. ಇಲ್ಲಪ್ಪ ನಾವು ಬಡದ ಅವ್ರು ಹಾಕೋಕ್ಕೆ ಸಾಧ್ಯ ಇದಲ್ಲ ಅಂತೇಳಿ. ಈಗ ಮಾತಾಡಿದ್ದಾರೆ, ಮುಗಿದು ಹೋಗ್ಯದ, ಗಾಡಿ ಓವರ್ ಆಗ್ಯದ. ಈಗ ಅದು ಕ್ಲಿಯರೆನ್ಸ್ ಕೊಟ್ಟೆ ನಮ್ಮದು ಸಾಧ್ಯದ ಅನ್ನುವಂಥ ಪ್ರೂವ್ ಮಾಡಬೇಕಾಗ್ಯದ. ಯಾವುದೋ ಆವೇಶದಲ್ಲಿ ಮಾತಾಡಲಿ, ಹೇಗೋ ಮಾತಾಡಿದಾರೆ ಡಿ ಕೆ ಶಿ ಅವರು ಭ್ರಷ್ಟಾಚಾರ ಪಡೆದು ಹಾಕ್ತಾನೆ ಅಂತೇಳಿ. ಅದು ಆಗಲಿ ಕೆಲಸ, ಅದು ನಿಜವಾಗಿ ಒಳ್ಳೆಯ ಡೆವಲಪ್ಮೆಂಟ್ ಅಂತ ಮಾತ್ರ ಹೇಳಬೇಕಾಗಿದೆ. ಏನೋ ಆಗಲಿ ಡಿ ಕೆ ಸಂಪುಟದಲ್ಲಿ ಅನೇಕ ಸಚಿವರು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರಗಳಿದ್ದಾರೆ, ಅವ್ರನ್ನ ಆರೋಪಗಳಿದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರು ಯಾರ್ಯಾರಿದ್ದಾರೆ ಏನದ ನೋಡಿಕೊಂಡು ಇದನ್ನು ಮಾಡ್ರಪ್ಪ ನೋಡು, ನೀವು ಭ್ರಷ್ಟಾಚಾರ ಕಿತ್ತು ಹಾಕ್ಬೇಕು ಮಾಡಿದಿರಿ, ಕಿತ್ತಾಕ ಸಾಧ್ಯತೆ ನಾವು ಅನ್ನೋ ವಿಚಾರ ನೀವು ಮಾಡಿರಿ ಅಂತ ಹೇಳ್ತಾ, ಏನಾಗಲಿ ಭ್ರಷ್ಟಾಚಾರ ಅಂದುಕೊಂಡ್ರೆ ಸುಲಭವಾಗಿ ಹೋಗುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ದಿಶೆಯಲ್ಲಿ ಇನ್ನಷ್ಟು ಚಿಂತನೆ ಮಂಥನ ಆಗಲಿ. ನಮ್ಗೆ ಅನಿಸಿದ ಕೆಲವೊಂದು ಮಾತು ಮಾತಾಡಿದ್ದೀನಿ. ನಿಮ್ಮ ಲೈಕ್ ಆಗ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೆಚ್ಚು ತರಬಹುದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.